ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಮ್ಮೂರ ಜಾತ್ರೆ ಇತ್ತು. ಸೊ ನಾನು ನಮ್ಮ ಹಸ್ಬೆಂಡು ನನ್ನ ಮಗ ಹೊರಟಿದ್ವಿ. ಎಲ್ಲ ಮಕ್ಕಳಿಗೂ ಕ್ರೇಜ್ ಇದ್ದೇ ಇರುತ್ತೆ ಔಟ್ಸೈಡ್ ಹೋಗೋದ್ರಿಂದ. ಸೊ ಫೈನಲಿ ರೀಚ್ ಆದ್ವಿ. ನಾವು ರೀಚ್ ಆಗೋಷ್ಟೊತ್ತಿಗೆ ಮಿಡ್ನೈಟ್ ಆಗೋಗ್ಬಿಟ್ಟಿತ್ತು. ನಾನಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ. ನಂಗೆ ಜರ್ನಿ ಅಂದ್ರೇ ಆಗಲ್ಲ. ಸೊ ಮಾರ್ನಿಂಗ್ ಎದ್ದೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು. ಹಾಗೆ ಒಂದು ವೈಬ್ಸ್ ನೋಡ್ಕೊಂಬರೋಣ ಅಂತ ಮೇಲೆ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ಸೊ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಬ್ರೇಕ್ಫಾಸ್ಟಿಗೆ. ಸೊ ನಾವೆಲ್ಲ ಪ್ರಿಪೇರ್ ಮಾಡ್ತಾಯಿದ್ವಿ. ಹಾಗೆ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ ನನಗೆ. ಸೊ ಟಿಫನ್ ಎಲ್ಲ ಮಾಡಾದ್ಮೇಲೆ ತುಂಬಾ ಚೆನ್ನಾಗಿತ್ತು. ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ನಮ್ಮ ಫೋಟೋಗಳ್ನೆಲ್ಲ ನೋಡ್ಕೊತಾ ಇದ್ವಿ. ಸೊ ನಾವು ಯಾವ ರೀತಿಯೆಲ್ಲ ಇದ್ವಿ, ಇವಾಗ ಹೇಗಿದ್ದೀವಿ ಅನ್ನೋದನ್ನೇ ನಾವು ಮಾತಾಡ್ಕೊತಾ ಇದ್ವಿ. ಈ ಕೊನೆಗೂ ನಮ್ಮ ಮಕ್ಕಳಿಗೂ ತೋರಿಸ್ತಾ ಇದ್ವಿ. ಸೊ ನಾವು ಹೇಗಿದ್ದೀವಿ ನೋಡಿ, ನಮ್ಮ ಮದುವೆ ಫೋಟೋ ಆಗಿರ್ಬೋದು, ಇಲ್ಲ ಚೈಲ್ಡು ಫೋಟೋಸ್ ಆಗಿರ್ಬೋದು. ನನ್ನ ಮಗನಿಗೂ ನಮ್ಮ ಹಸ್ಬೆಂಡಿಗೂ ತುಂಬಾ ಇಷ್ಟ ಇದು ಮ್ಯಾಂಗೋ. ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಫುಲ್ಲು ಬ್ಯಾಟಿಂಗ್ ಮಾಡ್ತಾಯಿದ್ರು. ಹಾಗೆ ಒಂದು ರೌಂಡ್ ಆಗ್ತಾ ಆಚೆ ಒಂದು ತೋಟದ ಕಡೆ ಹೋಗಿದ್ವಿ. ಸೊ ಮಾತಾಡ್ತಾಯಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ನನ್ನ ಮಗ ಅಂತೂ ತುಂಬಾ ತರಲೆ, ಎಲ್ಲೋದ್ರೂ ಏನಾದರೂ ಒಂದು ಚೇಷ್ಟೆ ಮಾಡ್ತಾನೆ ಇರ್ತಾನೆ. ಹಾಗೆ ರಿಟರ್ನ್ ಬರ್ತಾಯಿದ್ವಿ ಮನೆಗೆ. ನನ್ನ ಹಸ್ಬೆಂಡು ಏನೋ ಒಂದು ಹಣ್ಣು ಚೆನ್ನಾಗಿರುತ್ತೆ ಅಂತೇಳಿ ಒಂದು ಏಟ್ ಹಾಕಿದ್ರು. ಸೊ ಎಲ್ಲ ಕಾಯಿನೇ ಉದುರಿದೆ, ಹಣ್ಣಂತೂ ಯಾವುದೂ ಸಿಕ್ಕಿಲ್ಲ. ಸೊ ಟೈಮ್ ಆಗೋಯಿತು. ತೇರು ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿತ್ತು ಅಲಂಕಾರ ಮಾತ್ರ. ಸೊ ತುಂಬಾ ಕ್ರೌಡ್ ಇತ್ತು. ಈ ತೇರು ಬಂದು ಹೊಸ ತೇರು. ಸೊ ಲಾಸ್ಟ್ ಇಯರ್ 2 years ಬ್ಯಾಕು ಈ ತೇರು ಬಿದ್ದೋಗ್ಬಿಟ್ಟಿತ್ತು. ನಂತರ ಈ ತೇರನ್ನ ರೆಡಿ ಮಾಡ್ಸೋಕ್ಕೆ 1 ಕೋಟಿ ಖರ್ಚಾಗಿತ್ತು. ಸೊ ತುಂಬಾ ಖುಷಿಯಾಗಿದ್ದಾರೆ ಜನ ಎಲ್ಲ. ಸೊ ಈ ತೇರನ್ನ ಎಳೆಯೋದೇ ಒಂದು ಚೆನ್ನಾಗಿತ್ತು ನೋಡೋಕ್ಕೆ. ಸೊ ನಿಮ್ಮ ಕಡೆಯಲ್ಲಿ ಯಾವ ಥರ ಜಾತ್ರೆ ಮಾಡ್ತಾರೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ